100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 16 ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ, 1 ಲೋಟ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗಲೇ ಸಿಪ್ ಬೈ ಸಿಪ್ ಕುಡಿದ್ರೆ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡೋಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲ ಮಾಡೋಕ್ಕೆ ಕಷ್ಟ ಅನ್ನೋರು ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಲೋಟ ಚೆನ್ನಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಸಿಪ್ ಬೈ ಸಿಪ್ ಕುಡೀರಿ. ಇಲ್ಲ ವಾಮ್ ವಾಟರ್ ಆದರೂ ನೀವು ಕುಡಿಬೋದು. ಒಟ್ಟಿನಲ್ಲಿ ನಿಮ್ಮ ಬಾಡಿನ ಮಾರ್ನಿಂಗು ಡಿಟಾಕ್ಸ್ಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೆಯ್ಟ್ ಲಾಸಲ್ಲಿ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಆದಷ್ಟು ಲಿಕ್ವಿಡ್ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ಬೇಗ ವೆಯ್ಟ್ ಲಾಸ್ ಆಗಬೇಕಂದ್ರೆ ಸ್ವಲ್ಪ ನಾವು ಫುಡ್ ಕಂಟ್ರೋಲ್ ಬೇಕೇ ಬೇಕು. ರಾಗಿ ಮಾಲ್ಟನ್ನು ಬ್ರೇಕ್ಫಾಸ್ಟಿಗೆ ತಗೊಳ್ತಾ ಇದ್ದೀನಿ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇದರ ಪ್ರಾಡಕ್ಟ್ ಲಿಂಕನ್ನು ವಿಡಿಯೋ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಸಿಗುತ್ತೆ. ಯಾರಿಗಾದರೂ ಬೇಕಿದ್ದರೆ ನೀವು ಖಂಡಿತವಾಗ್ಲೂ ಅಲ್ಲಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಲಂಚ್ಗೆ ಅವಲಕ್ಕಿ, ಗೆಣಸು, ಹಸಿ ತರಕಾರಿ, ಮಜ್ಜಿಗೆನ ತಗೊಂಡು ನನ್ನ ಒಂದು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಅದಾದಮೇಲೆ ಸಂಜೆ ಬಂದು ಗ್ರೀನ್ ಟೀ. ಇದಂತೂ ಮೈ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ವೆಯ್ಟ್ ಲಾಸ್ಗೆ ಅಂತೂ 100% ರಿಸಲ್ಟ್ ಕೊಡೋ ಅಂತ ಇದು ಗ್ರೀನ್ ಟೀ ಆಗಿರುತ್ತೆ. ಆ್ಯಂಡ್ ಇದ್ರ ಪ್ರಾಡಕ್ಟ್ ಲಿಂಕ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಇಲ್ಲ ನಿಮಗೆ ಎಲ್ಲೂ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ಗ್ರೀನ್ ಟೀ ಲಿಂಕ್ ಅಥವಾ ಮಾಲ್ಟ್ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿದರೂ ಕೂಡ ನಾನು ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ವ, ವಿಡಿಯೋ ಮೇಲ್ಗಡೆನೆ ಎಡಭಾಗದಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರಾಡಕ್ಟದ್ದು. ಸೊ ಅಲ್ಲಿಂದನೂ ಅಲ್ಲಿ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಅಲ್ಲಿಂದ ನೀವು ಫ್ಲಿಪ್ಕಾರ್ಟಲ್ಲೂ ಕೂಡ ಬೈ ಮಾಡ್ಬೋದು. ಸೊ ಈಗ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ದಿನಕ್ಕೆ 2 ಸಲ ಇದನ್ನು ಆರಾಮಾಗಿ ಕುಡಿಬೋದು. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಮ್ಮ ಡಯಟ್ ಪ್ಲ್ಯಾನಲ್ಲಿ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿ ಡಿಹೈಡ್ರೇಟ್ ಆಗಲ್ಲ. ಸೊ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಸಂಜೆ ಆ್ಯಸ್ ಇಟ್ ಈಸ್ ನಾನು ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ಒಂದು ಅರ್ಧ ಅವರ್ ಶಟಲ್ ಕೂಡ ಆಡಿದೆ. ಸೊ ನಮ್ಗೆ ಗೊತ್ತಿರೋವಂಥ ಸಿಂಪಲ್ ಎಕ್ಸಸೈಸ್. ಈ ಎಕ್ಸಸೈಸ್ ಸಾಕಷ್ಟು ಜನ ಕೇಳ್ತೀರಾ, ಬೆಲ್ಲಿ ಫ್ಯಾಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ. ಈ ಎಕ್ಸಸೈಸ್ ಟ್ರೈ ಮಾಡಿ. ದಿನಕ್ಕೆ 100 ಟೈಮ್ಸ್ ಅದನ್ನು ಮಾಡಿದರೆ ಸಾಕು, ನಿಮಗೆ ಬೆಲ್ಲಿ ಫ್ಯಾಟ್ ಆಟೋಮೆಟಿಕ್ ಕರಗುತ್ತೆ. ಆ್ಯಂಡ್ ಈಗ ಮಾಡ್ತಾ ಇರೋವಂಥ ಎಕ್ಸಸೈಸು ಕೂಡ ಅಷ್ಟೇ, ನೀವು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ ಈ ಎಕ್ಸಸೈಸ್ ಮಾಡೋ ಅಷ್ಟರಲ್ಲೇ. ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ಜಂಪಿಂಗ್ ಜಾಕ್ಸ್ ಎಕ್ಸಸೈಸ್ ಮಾಡೋದ್ರಿಂದ ಬೇಗ ನಮ್ಮ ಬಾಡಿ ಸ್ವೆಟ್ ಆಗುತ್ತೆ. ಸೊ ಇದು ತುಂಬ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಈ 3 ನೀವು ಡೈಲಿ ಟ್ರೈ ಮಾಡಿ. ಅದಾದಮೇಲೆ ರಾತ್ರಿ ಊಟಕ್ಕೆ ತುಂಬ ದಿನ ಆಗಿತ್ತು ಮುದ್ದೆ ತಿಂದು. ಹಾಗಾಗಿ ಸ್ವಲ್ಪ ಮುದ್ದೆ, ಸಾಂಬಾರು ಆ್ಯಂಡ್ ಸ್ಟೀಮ್ ಮಾಡಿರುವಂಥ ಜೋಳನ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಬೇಗ ತಿನ್ನಬೇಕು ಮುದ್ದೆ ತಿನ್ನೋದಾದರೆ. ಸೊ ನಾನು ಬೇಗ ಮುದ್ದೆ ಊಟ ಮಾಡಿ ಮತ್ತೆ ಶಟಲ್ ಕೂಡ ಆಡಿದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಇವಾಗ ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು, ಮೊದಲು ನಾನು ವೆಯ್ಟ್ ಲಾಸ್ ಮಾಡುವಾಗ ಮನೇಲಿ ಹೋಮ್ ಮೇಡ್ ಮಾಡಿರೋಂಥ ವೆಯ್ಟ್ ಲಾಸ್ ಪೌಡ್ರನ್ನ ಕುಡಿತಿದ್ದೆ. ತುಂಬ ಹೀಟ್ ಆಗ್ತಾಯಿತ್ತು. ಹಾಗಾಗಿ ಅದನ್ನು ಬಿಟ್ಟು ಇವಾಗ ನಾನು ಜೀರಿಗೆ ವಾಟರ್ ಅಂದರೆ ಚೆನ್ನಾಗಿ ಜೀರಿಗೆ ನೀರನ್ನು ಕುದಿಸ್ಕೊಂಡು 1 ಲೋಟ ಜೀರಿಗೆ ನೀರು ನಾನು ಬೆಡ್ಗೆ ಹೋಗೋಕ್ಕೂ ಮೊದಲು ತೊಗೋತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ